ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್ 2026 ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಅಧಿಸೂಚನೆಯ ಪರ್ವ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದರೆ ನಾವೀಗ ಅತಿ ಶೀಘ್ರದಲ್ಲೇ ನಮಗೆ ಸಮಾಜ ವಿಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದಂತಹ ಏನು ಪ್ರಶ್ನೆಗಳನ್ನು, ಇತಿಹಾಸದ ಪ್ರಶ್ನೋತ್ತರಗಳ ಬಗ್ಗೆ ನಾನು ಈಗಾಗಲೇ 12 ವಿಡಿಯೋಗಳನ್ನು ಮಾಡಿದ್ದೀನಿ. ಇವತ್ತು 13ನೇ ವಿಡಿಯೋ ನಿಮಗೆ ಫ್ರೀಯಾಗಿ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇದೆ. ಅತಿ ಶೀಘ್ರದಲ್ಲೇ ಅಧಿಸೂಚನೆ ಅಂತಕ್ಕಂಥದ್ದು ಹೊರಳಿದೆ. ಮಿಸ್ ಮಾಡದೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆನ್ಲೈನ್ ಕ್ಲಾಸಸ್ಗಳು ನಿಮಗೆ TET ಇರ್ಬೋದು, PSTR, GPSTR ಮತ್ತು HSTRಗೆ ಸಂಬಂಧಿಸಿದಂತೆ PM ಮೆಥಡ್ ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂಥ ಕ್ಲಾಸಸ್ಗಳು ಆರಂಭ ಆಗಿದೆ. ನೀವು ಸಹ ಸ್ಪರ್ಧಾ ಕರ್ನಾಟಕ ಒಂದು ಅಕಾಡೆಮಿಯ ಲೋಗೋ ಇರತಕ್ಕಂಥ ಒಂದು ಏನು ಆ್ಯಪನ್ನು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ತಗೋಬೋದು ನಿಮ್ಮ ಮೆಥಡಿಗೆ ಅನುಗುಣವಾಗಿ. ಹಾಗಾದರೆ ಹಿಂದೆ ನಮಗೆ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಮತ್ತು ಮುಂಬರುವ ಪ್ರಶ್ನೆಗಳು ಈಗ ಪ್ರಚಲಿತವಾಗಿ ಯಾವ ಮಾದರಿಯಲ್ಲಿ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡ್ತಾ ಹೋಗೋಣ. ಧರ್ಮ ಸುಧಾರಕ ಸರಿಯಾದ ಕಾಲಾನುಕ್ರಮ ಇಂತಿದೆ ಅಂತಕ್ಕಂಥ ನೋಡಿ, ಧರ್ಮ ಸುಧಾರಕರಿಗೆ ಸಂಬಂಧಿಸಿದಂಥ ಸರಿಯಾದ ಕಾಲಾನುಕ್ರಮ ನಮಗೆ ಇಲ್ಲಿ ತಿಳಿಸ್ಕೊಡ್ಬೇಕಾಗಿದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ನಮಗೆ ವಿಶೇಷವಾಗಿ ಇಲ್ಲಿ ಶಂಕರಾಚಾರ್ಯರಿದ್ದಾರೆ, ನೆಕ್ಸ್ಟು ರಾಮಾನುಜಾಚಾರ್ಯರಿದ್ದಾರೆ, ನೆಕ್ಸ್ಟ್ ನಮಗೆ ಬಸವೇಶ್ವರರಿದ್ದಾರೆ, ನೆಕ್ಸ್ಟ್ ನಮಗೆ ಮಧ್ವಾಚಾರ್ಯರಿದ್ದಾರೆ. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸರಿಯಾದ ಕಾಲಾನುಕ್ರಮವನ್ನು ಮಡೀರಿ ಅಂತ ಕೇಳಿದ್ದಾರೆ. ಸರಿಯಾದ ಕಾಲಾನುಕ್ರಮವನ್ನು ನೋಡಿ, ಶಂಕರಾಚಾರ್ಯರು ಈ ಕೇರಳದ ಈ ಕಲಾಟಿ ಅಂತಕ್ಕಂಥದ್ದು ಅಥವಾ ಕಲಾಡಿ ಅಂತಕ್ಕಂಥದ್ದು ಏನಿದೆ ಇಲ್ಲಿ 788 ಸಾಮಾನ್ಯ ಶಕದಲ್ಲಿ ಜನಿಸ್ತಾರೆ. ಹೌದಾ? ಶಂಕರಾಚಾರ್ಯರ ಸಿದ್ಧಾಂತ ಯಾವುದಾಗಿತ್ತು ಅಂತಕ್ಕಂಥದ್ದು ನಮಗೆ ಬೇಕು. ಇವರ ಸಿದ್ಧಾಂತ ಯಾವುದು ಅಂದರೆ ಅದ್ವೈತ ಸಿದ್ಧಾಂತ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಶ್ರೀ ರಾಮಾನುಜಾಚಾರ್ಯರು ಸುಮಾರು 120 ವರ್ಷ ಬದುಕಿದಂಥವರು, ತಮಿಳುನಾಡವರು. ಅಲ್ಲಿ ಕುಲತ್ತುಂಗ ಚೋಳನಿಂದ ಏನು ಕಿರುಕುಳಕ್ಕೆ ಒಳಗಾಗಿ ಇವರು ಕರ್ನಾಟಕದಲ್ಲಿ ಮೇಲುಕೋಟೆಗೆ ಬಂದಂಥವ್ರು, ಹಾಗೆ ವಿಷ್ಣುವರ್ಧನ ಆಸ್ಥಾನಕ್ಕೆ ಬಂದಂಥವ್ರು. ಇವರು ಈ 1017ರಲ್ಲಿ ಜನಿಸ್ತಾರೆ. ಎಲ್ಲಿ ಅಂದರೆ ತಮಿಳುನಾಡಿನ ಈ ಒಂದು ಪೆರಂಬದೂರು, ಎಲ್ಲಿ ಅಂದರೆ ಈ ತಮಿಳುನಾಡಿನ ಪೆರಂಬದೂರಲ್ಲಿ ಜನಿಸ್ತಾರೆ. ಹಾಗಾದರೆ ಇವರ ಒಂದು ಪ್ರಮುಖ ಸಿದ್ಧಾಂತ ಯಾವುದು ಅಂದರೆ ಈ ಒಂದು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬಸವೇಶ್ವರದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ನೆಕ್ಸ್ಟ್ ಹಾಗಾದರೆ ಇಲ್ಲಿ ನಮಗೆ ಅದೇ ರೀತಿಯಾಗಿ ಈ ಒಂದು ಬಸವೇಶ್ವರರು 1132ರಲ್ಲಿ ಈ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಎಲ್ಲಿ? ಬಿಜಾಪುರ ಜಿಲ್ಲೆಯ ಈ ಒಂದು ಬಸವನ ಈ ಒಂದು ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಹಾಗಾದರೆ ಇವರ ಒಂದು ಸಿದ್ಧಾಂತ ಯಾವುದು ಅಂದರೆ ಈ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಯಾರ್ದು ಅಂದರೆ ಬಸವೇಶ್ವರದ್ದು. ಅದೇ ರೀತಿಯಾಗಿ ನಮಗೆ ಮಧ್ವಾಚಾರ್ಯರಿಗೆ ಸಂಬಂಧಿಸಿದಂತೆ ಉಡುಪಿಯ ಪಾಜಕದಲ್ಲಿ 1238ರಲ್ಲಿ ಇವರು ಈ ಕರ್ನಾಟಕದ ಉಡುಪಿಯಲ್ಲಿರ್ತಕ್ಕಂತಹ ಒಂದು ಪಾಜಕ ಅಂತಕ್ಕಂಥ ಪ್ಲೇಸಲ್ಲಿ ಇವರೇನು ಮಾಡ್ತಾರೆ? ಜನಿಸ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ಮಧ್ವಾಚಾರ್ಯರಿಗೆ ಸಂಬಂಧಿಸಿದಂಥ ಘಟನೆಯನ್ನು ನಾವು ಸ್ಟಡಿ ಮಾಡೋದಾದರೆ ಇವರದು ದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಂದರೆ ಇವರದ್ದು ಒಂದಲ್ಲದ್ದು ಎರಡು ಅಂತ. ಅದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತಕ್ಕಂಥ ಹೇಳೋದು ಈ ಶಂಕರಾಚಾರ್ಯ. ನಮ್ಗೆ ಇಲ್ಲಿ ಕೇಳಿರೋ ಪ್ರಶ್ನೆ ಯಾವುದು ಅಂದರೆ ಸರಿಯಾದ ಕಾಲಾನುಕ್ರಮ. ನೋಡಿ, ಶಂಕರ ರಮಾನುಜ ಬಸವೇಶ್ವರ ಮಧ್ವಾಚಾರ್ಯ ಅಂತ ಗೊತ್ತಿರಬೇಕು. ಶಂಕರ ರಮಾನುಜ ಬಸವೇಶ್ವರ ಆದಮೇಲೆ ಮಧ್ವಾಚಾರ್ಯ. ನೀವು ಓದುವಾಗ ಏನು ಮಾಡ್ತೀರಾ? ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು, ನಂತರ ಬಸವೇಶ್ವರ ಬರ್ತಾರೆ. ಆದರೆ ನಾವಿಲ್ಲಿ ಇಯರ್ ವೈಸ್ ನೋಡಿದಾಗ ಇಷ್ಟು ನಮಗೆ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ನಮಗೆ ಅದೇ ರೀತಿಯಾಗಿ ಬೇರೆ ಬೇರೆ ವಿಧಾನದಲ್ಲೂ ಸಹ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ನಮಗೆ ಮಧ್ವಾಚಾರ್ಯರ ಬಗ್ಗೆ ಗೊತ್ತಿರಬೇಕು, ರಾಮಾನುಜಾಚಾರ್ಯರ ಬಗ್ಗೆ ಗೊತ್ತಿರಬೇಕು. ಇವೆಲ್ಲ ಕಾನ್ಸೆಪ್ಟ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ನಿಮಗೆ ಐಡಿಯಾ ಇರಲಿ. ಅದಾದಮೇಲೆ ನಮಗೆ ಕೆಳಗಿನ ಯಾವ ಕೃತಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಯಾಗಿಲ್ಲ ಅಂತ. ನೋಡಿ, ನಿಮಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದ ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಕಾಲ
ನೋಡಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅಲ್ಲಿಂದ 1656ರವರೆಗೆ ಅದರ ಆಡಳಿತ ಇರುತ್ತೆ. ಆದರೆ 1565ರಲ್ಲಿ ಈ ಒಂದು ತಾಳಿಕೋಟೆ ಕದನದ ಬಗ್ಗೆನೂ ಸಹ ನಿಮಗೆ ಅರಿವಿರಬೇಕು. ಹಾಗಾದರೆ ಕೆಳಗಿನ ಕೃತಿಗಳಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಕರ್ನಾಟಕ ಶಬ್ದಾನುಶಾಸನ ಅಂತಕ್ಕಂಥದ್ದಿದೆ, ಮಹಾನಾಟಕ ಸುಧಾನಿಧಿ ಅಂತಕ್ಕಂಥದ್ದಿದೆ, ಹಾಗೆ ವಸುಚರಿತ್ರು ಅಂತಕ್ಕಂಥದ್ದಿದೆ, ಹಾಗೆ ಜಗನ್ನಾಥ ವಿಜಯ ಅಂತಕ್ಕಂತಹ ಒಂದು ಕೃತಿ ಇದೆ. ನೋಡಿ, ಈ 12ನೇ ಶತಮಾನದಲ್ಲಿ ಈ ಜಗನ್ನಾಥ ವಿಜಯ ಅಂತಕ್ಕಂಥ ಕೃತಿ ಏನಿದೆ, ಜಗನ್ನಾಥ ವಿಜಯ ಅಂತಕ್ಕಂಥ ಕೃತಿ ಇದು ರುದ್ರಭಟ್ಟ, ಯಾರು ಅಂದರೆ ರುದ್ರಭಟ್ಟನ ಕಾಲದಲ್ಲಿ ಆದಂಥದ್ದು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗಿದ್ದೇ 14ನೇ ಶತಮಾನದಲ್ಲಿ. ಹಾಗಾದರೆ ಜಗನ್ನಾಥ ವಿಜಯ ಅಂತಕ್ಕಂಥದ್ದು ರುದ್ರಭಟ್ಟನಿಂದ ರಚನೆ ಆದಂಥ ಕೃತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಕರ್ನಾಟಕ ಒಂದು ಶಬ್ದಾನುಶಾಸನ ಅಂತಕ್ಕಂಥದ್ದು ಈ ಭಟ್ಟ ಕಲಂಕ ದೇವ ಅಂತಕ್ಕಂಥವನೇನಿದ್ದಾನೆ, ಈ ಭಟ್ಟ ಅಲಂಕ ದೇವ ಅಂತಕ್ಕಂಥವನೇನಿದ್ದಾನೆ ಅವನು. ಈಗ ನಿಮಗೆ ಈ ಮಹಾನಾಟಕ ಸುಧಾನಿಧಿ ಅಂದರೆ ಗೊತ್ತಿದೆ, ಈ 2ನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಕರಿತೀವಿ. ಹಾಗೆ ವಸುಚರಿತ್ರಂ ಅಂತಕ್ಕಂಥದ್ದು ತೆಲುಗು ಕೃತಿ. ಈಗ ರಾಮರಾಜ ಅಂತಕ್ಕಂಥವ್ರು ಏನಿದ್ದಾರೆ, ವಿಜಯನಗರದ ತೆಲುಗಲ್ಲಿದ್ದಂಥ ರಾಮರಾಜರು ಏನು ಮಾಡ್ತಾರೆ, ಈ ವಸುಚರಿತ್ರಂ ಅಂತ ಬರೀತಾರೆ, ಅದು ವಸುಚರಿತ್ರವಮ್ಮ ಬರೀತಾರೆ ಅಂತಕ್ಕಂಥದ್ದು. ನೋಡಿ, ಇತ್ತೀಚೆಗೆ ಈ ಥರ ಕೃತಿಗಳನ್ನು ಕೇಳೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿಜಯನಗರ ಒಂದು ಪ್ರಮುಖವಾದಂಥ ಡೈನೆಸ್ಟಿ ಆಗಿದ್ದರಿಂದ ನೀವು GPST HSTR ಓದಬೇಕಾಗುತ್ತೆ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಹ ಕೇಳ್ಬೋದು. ಈ ರೀತಿ ನೋಡಿ, ಕಾಲದ ಬಗ್ಗೆ ಒಂದು ಸಾಮ್ರಾಜ್ಯದ ಕಾಲದಲ್ಲಿ ಆದಂಥ ರಚನೆ ಆದಂಥ ಒಟ್ಟು ಕೃತಿಗಳನ್ನು ಕೇಳೋ ಸಾಧ್ಯತೆ ಇದೆ. ಅದಾದಮೇಲೆ ನಮಗೆ ಮತ್ತೆ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಹೊಂದಿಸಿ ಬರೀರಿ. ಪ್ರಿಂಟಿಂಗ್ ಮಿಷನ್ ಬಗ್ಗೆ ಕೇಳಿದ್ದಾರೆ. ಈ ಒಂದು ಪ್ರಿಂಟಿಂಗ್ ಮಿಷನ್ ಬಗ್ಗೆ ಕೇಳಿದರೆ ಸ್ಥಾಪನೆ ಆದ ಸ್ಥಳಗಳನ್ನು ಕೇಳಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ ನೋಡಿ. ನಿಮಗೆ ಜಸ್ಟ್ ಒಂದು ಅಂಬಾವಿಲಾಸ ಅಂತ ಪ್ರಿಂಟಿಂಗ್ ಪ್ರೆಸ್ ಅಂತ ಕೇಳಿದರೆ, ಅಂಬಾವಿಲಾಸ ಅರಮನೆ ಕೇಳಿದರೆ ಪ್ರಿಂಟಿಂಗ್ ಪ್ರೆಸ್ ಕೇಳಿಲ್ಲ. 1841ರಲ್ಲಿ ಇದು ಸ್ಟಾರ್ಟ್ ಆಗಿದ್ದ ಅಂಬಾವಿಲಾಸ ಮೈಸೂರು. ಎಗೆ 4 ಎಲ್ಲಿದೆ ಅಂತಕ್ಕಂಥದ್ದು ನೋಡಬೇಕು. ಎಗೆ 4 ಎಲ್ಲಿದೆ ಅಂದರೆ ಎಗೆ 4 ಇಲ್ಲಿ ಇದೆ, ಎಗೆ 4 ಅಂತಕ್ಕಂಥದ್ದು ಇಲ್ಲೂ ಇದೆ. ಹಾಗಾದರೆ 3ನೇ ಆಪ್ಷನ್ಸ್ಗೆ ಉತ್ತರ ಯಾವುದು ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕಾದದ್ದು. 3ನೇ ಆಪ್ಷನ್ಗೆ ಉತ್ತರ ಯಾವುದು ನೋಡಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ನೋಡಿ, 1841ರಲ್ಲಿ ಆದಂಥ ಈ ಒಂದು ಅಂಶ. ಹಾಗೆ ಬಾಸೆಲ್ ಮಿಷನ್ ಅಂತಕ್ಕಂಥದ್ದು ಇದು ಸಹ ಅದೇ ಕಾಲಘಟ್ಟದಲ್ಲಿ 50ರ ಕಾಲಘಟ್ಟದಲ್ಲಿ ಬಾಸೆಲ್ ಮಿಷನ್ ಪ್ರೆಸ್ ಅಂತಕ್ಕಂಥದ್ದಾಗಿದ್ದು ಈ ಮಂಗಳೂರಿನಲ್ಲಿ. ಆದರೆ ಇಲ್ಲೂ ಬಿಗೆ 2 ಇದೆ ಮತ್ತು ಇಲ್ಲೇ ಬಿಗೆ 2 ಇದೆ. ಹಾಗಾದರೆ ಸಿ ಮತ್ತು ಡಿ ಆಪ್ಷನ್ಸಲ್ಲಿ ನಾವೀಗ ವಿಶೇಷವಾಗಿ ಕಂಡುಹಿಡಿಬೇಕಾಗುತ್ತೆ ಆನ್ಸರು. ಸಿ ಆಪ್ಷನ್ಸ್ಗಳಲ್ಲಿ ಕಂಡುಹಿಡಿಬೇಕಾಗುತ್ತೆ ಆನ್ಸರ್ಗಳನ್ನು ನಾವು ಈ ಮಿಷನರಿಗಳಿಗೆ ಸಂಬಂಧಿಸಿದಂತೆ. ಹಾಗಾದರೆ ಸರ್ಕಾರಿ ಮುದ್ರಣ, ಈ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಅಂತಕ್ಕಂಥದ್ದು 1850ರಲ್ಲಿ ಈ ಬೆಂಗಳೂರಲ್ಲಾಗಿದ್ರ ಬಗ್ಗೆ ಗೊತ್ತಿರಬೇಕು. ಗೌರ್ಮೆಂಟ್ ಇದು ಇಂಪಾರ್ಟೆಂಟ್, ಬೆಂಗಳೂರಲ್ಲಾಗಿದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾದರೆ ಸಿಗೆ 1 ಎಲ್ಲಿದೆ ಅಂದರೆ ಆಪ್ಷನ್ 3ನಲ್ಲಿದೆ. ಸಿಗೆ 1 ಆಪ್ಷನ್ನು 3ನಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ಹಾಗಾದರೆ ಈ ಸುಬಿದ್ದಿ ಪ್ರಕಾಶ ಪ್ರೆಸ್ ಅಂತಕ್ಕಂಥದ್ದು, ಏನಿದೆ ಇದು ಸಹ 1840 ನೋಡಿ, ಒಂದು 10 ಅಂದರೆ ಒಂದೇ ಕಾಲಘಟ್ಟದಲ್ಲಿ ಸ್ಥಾಪನೆ ಆದಂಥ ಪ್ರೆಸ್ಗಳು. ಇದೆಲ್ಲಿದೆ ಅಂದರೆ ಈ ಬೆಳಗಾವಲ್ಲಿದೆ. ಡಿಗೆ ಆಪ್ಷನ್ D3 ಕರೆಕ್ಟ್ ಆಗಿದೆ. ಹಾಗಾದರೆ ಅಂಬಾವಿಲಾಸ ಪ್ರಿಂಟಿಂಗ್ ಪ್ರೆಸ್ ಬಗ್ಗೆ ಮತ್ತು ನಮಗೆ ಈ ಒಂದು ಬ್ಯಾಸೆಲ್ ಮಿಷನ್ ಪ್ರೆಸ್ ಬಗ್ಗೆ ನೋಡಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೊಡ್ತಾರೆ. ನಮಗೆ ಮಂಗಳೂರು ಸಮಾಚಾರ, ಮೋಂಗ್ಲಿನ್ ಆಗಲಿ ಅಥವಾ ಅದು ಬಂಗಾಲ್ ಗೆಜೆಟ್, ಈ ಸಂತ ಅಗಸ್ಟೀಸ್ ಇರಲಿ, ಈ ಜೇಮ್ಸ್ ಅಗಸ್ಟೀಸ್ ಇರಲಿ, ಅವ್ಯಾವನು ಸಹ ಇಲ್ಲಿ ಕೊಟ್ಟಿಲ್ಲ. ಈ ರೀತಿ ಹೊಸ ಪ್ರಶ್ನೆಗಳನ್ನ ಕೇಳೋ ಮಾದರಿ ಇದೆ ಅಂತಕ್ಕಂಥದ್ದು. ಇದು ಒಂದು ಅವರದ ಈಗ ಡಿಫ್ರೆಂಟಾಗಿ ಬರ್ತಕ್ಕಂಥ ಪ್ರಶ್ನೆಗಳು. ನೆಕ್ಸ್ಟ್ ಆದರೆ ಇತ್ತೀಚೆಗೆ 2024-25 ಸಾಲುಗಳಲ್ಲಿ ಈ ಥರದ ಹೊಸ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಅಂದರೆ ಈಗ 1 ಮಾತ್ರ ಸರಿ, 2 ಮಾತ್ರ ಸರಿ, ಎಲ್ಲವೂ ಎಲ್ಲ 3 ಸರಿ, ಯಾವುದು ಅಲ್ಲ ಅಂತಿದೆ. ನೋಡಿ, ನಿಮಗೆ ಇಲ್ಲಿ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಹಿಂಗೆ ಕೊಟ್ಟಾಗ ಸ್ವಲ್ಪ ವ್ಯವಸ್ಥಿತವಾಗಿ ನಾವು ಓದ್ಕೊಳ್ಳೇಬೇಕಾಗುತ್ತೆ. ನೋಡಿ, ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ 2ನೇ ನರಸಿಂಹವರ್ಮನ್ ಅಂತಿದೆ. ಈ ಮೇಲೆ ಎಷ್ಟು ರಾಜರ ಆಸ್ಥಾನಕ್ಕೆ
ವೇನೆತ್ಸಾಂಗ್ ಭೇಟಿ ನೀಡಿದ್ದಾನೆ ಅಂತಕ್ಕಂಥ ಇಷ್ಟರ ಆಸ್ಥಾನಕ್ಕೆ ವೇನೆತ್ಸಾಂಗ್ ಭೇಟಿ ನೀಡಿದ್ದಾನೆ ಅಂತಕ್ಕಂಥ ಕಾನ್ಸೆಪ್ಟನ್ನು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ನೋಡಿ, ವೇನೆತ್ಸಾಂಗ್ ಯಾರು ಅಂತ ಗೊತ್ತಿರಬೇಕು ನಿಮಗೆ. ಇವನು 639ರಿಂದ 644ರವರೆಗೆ ಈ ಚೀನಾದಿಂದ ಬಂದಂಥ ಒಬ್ಬ ಯಾತ್ರಿಕ. ಈತನನ್ನು ನಾವು ಯಾತ್ರಿಕರ ರಾಜ ಅಂತ ಕರಿತೀವಿ. ಹಾಗಾದರೆ ಚೀನಾದಿಂದ ಬಂದಂಥ ಎರಡನೇ ಪ್ರವಾಸಿಗ ಟ್ರಾವೆಲರ್ ಇವನು. ಒಂದನೇ ಯಾತ್ರಿಕ ಯಾರು ಅಂದರೆ ಈ ಒಂದು ಪಾಹಿಯಾನ್ ಅಂತ ನಿಮಗೆ ಗೊತ್ತಿರಬೇಕು. ಯಾರು? ಪಾಹಿಯಾನ್. ನೋಡಿ, ಪಾಹಿಯಾನ್ ಬಂದಿದ್ದು ಯಾರು ಕಾಲಕ್ಕೆ ಅಂದರೆ ಈ ಎರಡನೇ ಈ ಒಂದು ಚಂದ್ರಗುಪ್ತ ಅಂದರೆ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದಿದ್ದ. ಹಾಗಾದರೆ ಹರ್ಷವರ್ಧನ್ ಆಸ್ಥಾನಕ್ಕೆ ಬಂದು ಇವನು 6 ವರ್ಷಗಳ ಕಾಲ ಇಲ್ಲಿರ್ತಾನೆ. ಹಾಗೆ ಇವನು ನಳಂದ ವಿವಿಯ ವಿದ್ಯಾರ್ಥಿಯೂ ಸಹ ಆಗಿ ಸಂಸ್ಕೃತನ್ನು ಕಲಿತ. ಹಾಗೆ ಈತ ಚೀನಿ ಭಾಷೆಯಲ್ಲಿ ಈ ಒಂದು ಯುಕಿ ಅಂತಕ್ಕಂಥ ಕೃತಿಯನ್ನು ಬರೆದಿದ್ರ ಬಗ್ಗೆ ಗೊತ್ತಿರಬೇಕು. ಈ ಗೋಕೋಕಿ ಬರೆದಂಥವ್ರು ಯಾರು ಅಂದರೆ ಈ ಒಂದು ಪಾಹಿಯಾನ್. ಹಾಗಾದರೆ ಹರ್ಷವರ್ಧನ್ ಆಯಿತು. ಹಾಗಾದರೆ ಹರ್ಷವರ್ಧನನ್ನು ಯಾರು ಸೋಲಿಸ್ತಾರೆ? 634ರ ಈ ಒಂದು ನರ್ಮದಾ ಕಾಳಗದಲ್ಲಿ ಸೋಲಿಸಿದ್ದು ಪುಲಿಕೇಶಿ. ಹಾಗಾಗಿ ಈ ಪುಲಿಕೇಶಿ ಆಸ್ಥಾನಕ್ಕೂ ಸಹ ಇವನು ವೇನೆತ್ಸಾಂಗ್ ಅಂತಕ್ಕಂಥವನು 641ರಲ್ಲಿ ಭೇಟಿ ನೀಡ್ತಾನೆ. ಹಾಗಾದರೆ ಈ ಸಾರಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದಂತಹ ವ್ಯಕ್ತಿ ಅಥವಾ ಇಮ್ಮಡಿ ಪುಲಿಕೇಶಿಯನ್ನು ಕೊಂದಂಥವನು ಯಾರು ಅಂದರೆ ಒಂದನೇ ನರಸಿಂಹವರ್ಮ. ಈ ಒಂದನೇ ನರಸಿಂಹವರ್ಮ ಏನು ಇವನನ್ನು ಕೊಂದಾಗ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದಂಥ ಒಂದನೇ ನರಸಿಂಹವರ್ಮನ ಆಸ್ಥಾನ ಅಂದರೆ ಈ ಪಲ್ಲವರ ಕಂಚಿಗೆ ಏನು ಮಾಡ್ತಾನೆ? ವೇನೆತ್ಸಾಂಗ್ ಭೇಟಿ ನೀಡ್ತಾನೆ. ಬಟ್ ಇಲ್ಲಿ ಒಂದನೇ ನರಸಿಂಹವರ್ಮ ಇಲ್ಲ, ಇಲ್ಲಿ ಎರಡನೇ ನರಸಿಂಹವರ್ಮ ಇದೆ. ಆಪ್ಷನ್ ಸಿ ತಪ್ಪು. ನೋಡಿ, ಸೂಕ್ಷ್ಮ ಗಮನಿಸಬೇಕು. ಇಲ್ಲಿ 2 ಇದೆ, ಬಟ್ ಇಲ್ಲಿ ಬಂದಿರೋದು ಇವನು ಒಂದನೇ ನರಸಿಂಹ. ಹಾಗಾಗಿ ಈ ಹೇಳಿಕೆಗಳಲ್ಲಿ ಎಷ್ಟು ಸರಿ, ಅಥವಾ 1 ಸರಿನೋ 2 ಸರಿನೋ ಅಥವಾ 3 ಮಾತ್ರ ಸರಿನೋ, ಈ ರೀತಿಯಾದಂಥ ಕಾನ್ಸೆಪ್ಟ್ಗಳ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ 2 ಮಾತ್ರ ಸರಿ. ಯಾವುದು ಸರಿ ಅಂದರೆ 2 ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಯಾವುದು ಸರಿ ಅಂದರೆ 2 ಮಾತ್ರ ಸರಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ರೀತಿಯ ಪ್ರಶ್ನೆಗಳನ್ನು ಇತ್ತೀಚೆಗೆ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ ನಮಗೆ ಈ ಮೇಲಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ. ನೋಡಿ, ನಮಗೆ ಮೈಸೂರು ಚಲೋ ಚಳುವಳಿ ಅಂತಿದೆ. 1947 ಈ ಒಂದು ಸೆಪ್ಟೆಂಬರ್ 1ನೇ ತಾರೀಕು ಈ ಬೆಂಗಳೂರಿನಿಂದ ಮೈಸೂರು ಅರಮನೆ ಸತ್ಯಾಗ್ರಹ ಅಂತಕ್ಕಂಥದ್ದು ಹೊರಡ್ತು. ಹಾಗಾಗಿ ಇದನ್ನು ಅರಮನೆ ಸತ್ಯಾಗ್ರಹ ಅಂತಲೂ ಕರೀತಾರೆ, ಮೈಸೂರು ಚಲೋ ಚಳುವಳಿ ಅಂತಲೂ ಕರೀತಾರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ವಿದುರಾಶ್ವತ್ ಘಟನೆ 1938 ಈ ಒಂದು ಏಪ್ರಿಲ್ 25ನೇ ತಾರೀಕು ಈ ವಿದುರಾಶ್ವತ್ ಏನಿದೆ, ವಿದುರಾಶ್ವತ್ನಲ್ಲಿ ಧ್ವಜ ಸತ್ಯಾಗ್ರಹ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಹಾಗಾದರೆ ಈ ಈಸೂರು ದುರಂತ 1942 ಈ ಒಂದು ಸೆಪ್ಟೆಂಬರ್ 28ನೇ ತಾರೀಕು ಏಸೂರು ಕೊಟ್ಟರು ನಾನು ಈಸೂರು ಬಿಡನು ಮೊದಲು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂತಹ ಒಂದು ವಿಲೇಜ್ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಶಿಕಾರಿಪುರ ತಾಲೂಕಲ್ಲಿರ್ತಕ್ಕಂಥ ಈಸೂರು. ಹಾಗಾದರೆ ಶಿವಪುರ ಧ್ವಜ ಸತ್ಯಾಗ್ರಹ ಈ ಬಳ್ಳಾರಿ ಸಿದ್ದಮ್ಮ ಇವರೆಲ್ಲ ಭಾಗವಹಿಸಿದ 38 ಈ ಒಂದು ಏಪ್ರಿಲ್ 9ರಿಂದ ಈ 11ನೇ ತಾರೀಕು ಅಂತ ಹೇಳ್ತಾರೆ. 9ರಿಂದ 11ನೇ ತಾರೀಕುವರೆಗಿದ್ದಂಥದ್ದು ಈ ಶಿವಪುರ ಧ್ವಜ ಸತ್ಯಾಗ್ರಹ. ಹಾಗಾದ್ರೆ ಈಗ ಫಸ್ಟ್ ಆಗಿರೋದು ಇದು ಶಿವಪುರ 1, ಅದಾದಮೇಲೆ ವಿದುರಾಶ್ವತ್ ಆದಮೇಲೆ ನಮಗೆ ಈಸೂರು ಆದಮೇಲೆ ಮೈಸೂರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಡಿ ಇದೆ, ಡಿ ಆದಮೇಲೆ ಬಿ ಇದೆ, ಬಿ ಆದಮೇಲೆ ಸಿ ಇದೆ, ಸಿ ಆದಮೇಲೆ ಎ ಇದೆ. ನೋಡಿ, ಇದೇ ರೀತಿಯಾಗಿ ನಮಗೆ ಇವುಗಳನ್ನು ನೋಡ್ಕೊಳ್ಬೇಕು. ಇವುಗಳ ಮೇಲೆ ಮತ್ತೆ ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಹೋಗ್ಬೋದು, ಅಥವಾ ಬೇರೆ ವಿಧಾನದಲ್ಲೂ ಸಹ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಸರಿಯಾಗಿ ಗಮನಿಸಬೇಕು.
ನೋಡಿ, ಈಸೂರು ದುರಂತದಲ್ಲಿ ಶಂಕರಪ್ಪ ಇರ್ಬೋದು, ಗುರಪ್ಪ ಇರ್ಬೋದು, ಇವರೆಲ್ಲ ಗಲ್ಲಿಗೇರಿದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು, ಪ್ರಶ್ನೆಗಳನ್ನ ಕೇಳ್ತಾರೆ. ಶಿವಪುರ ಧ್ವಜ ಸತ್ಯಾಗ್ರಹದ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಮೈಸೂರು ಚಲೋ ಚಳವಳಿಯ ಬಗ್ಗೆನೂ ಸಹ ನಿಮಗೆ ಪ್ರಮುಖವಾದಂಥ ಅಂಶಗಳ ಬಗ್ಗೆ ಮಾಹಿತಿ ಇರಬೇಕು. ಇವೆಲ್ಲ ಘಟನೆಗಳೇನು ಮಾಡುತ್ತೆ, ಈಗ ಮಾಡರ್ನ್ ಕರ್ನಾಟಕ ಮತ್ತು ಈ ಘಟನೆಗಳಿಗೆ ಸಂಬಂಧಿಸಿದಂಥ ಕೆಲವು ಪ್ರಮುಖವಾದಂಥ ಕಾನ್ಸೆಪ್ಟ್ಗಳ ಮೇಲೂ ಸಹ ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ, 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವರುಗಳನ್ನು ಪರಿಗಣಿಸಿ. ನೋಡಿ, ಈ ಮೇಲಿನ ಎಷ್ಟು ಜನ ಕರ್ನಾಟಕದಿಂದ ಭಾಗವಹಿಸಿದ್ದಾರೋ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ನಮಗೆ 1885 ಈ ಒಂದು ಡಿಸೆಂಬರ್ 28, 29 ನಡೆದಂತಹ ಈ ಘಟನೆ ಏನಿದೆ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಇದು ಎಲ್ಲಿ ನಡೀತು ಅಂದರೆ ಬಾಂಬೆಯಲ್ಲಿ ನಡೀತು. ಇದರ ಅಧ್ಯಕ್ಷತೆಯನ್ನು WC ಬ್ಯಾನರ್ಜಿ ಅವರು ವಹಿಸಿದ್ರು. ಯಾರು ವಹಿಸಿದ್ರು? WC ಬ್ಯಾನರ್ಜಿ. ಹಾಗಾದರೆ ಇದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂತಕ್ಕಂಥದ್ದು ನಮಗೆ ಬೇಕು. ಎಷ್ಟು ಜನ ಭಾಗವಹಿಸಿದ್ರು ಅಂದರೆ, ಕರ್ನಾಟಕದಿಂದ ಮೊದಲ ಭಾಗವಹಿಸಿದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಾಂಬೆಗೆ ಟೋಟಲ್ 72 ಜನ ಭಾಗವಹಿಸಿದ್ರು. ಅದರಲ್ಲಿ ಕನ್ನಡಿಗರು ಎಷ್ಟು ಜನ ಅಂದರೆ 4 ಜನ ಕನ್ನಡಿಗರು ಭಾಗವಹಿಸಿದ್ರು. 4 ಮೆಂಬರ್ ಪಾರ್ಟಿಸಿಪೇಟ್ ಮಾಡಿದರು. ನೆಕ್ಸ್ಟು ಬಾಹು ಸಾಹೇಬ್ ಬಾಟೆ ಅಂತಕ್ಕಂಥವ್ರು ಒಬ್ಬರು, ಇದು ರೈಟ್ ಇದೆ. ನೆಕ್ಸ್ಟು ಕೋಲಾಚಲ ವೆಂಕಟರಾವ್ ಅಂತಕ್ಕಂಥದ್ದು ರೈಟ್ ಇದೆ. ಹಾಗೆ ಚಂದವರ್ಕರ್, NG ಚಂದವರ್ಕರ್ ಏನು 1900 ಈ ಲಾಹೋರಲ್ಲಿ INC ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಕನ್ನಡಿಗ ಏನಿದ್ದಾನೆ, ಇವರು ಸಹ ಭಾಗವಹಿಸಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಗಂಗಾಧರ್ ರಾವ್ ದೇಶಪಾಂಡೆ ಭಾಗವಹಿಸಿರಲಿಲ್ಲ ಅಂತ ಗೊತ್ತಿರಬೇಕು. 1924 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬೆಳಗಾವಲ್ಲಿ ಈ ಗಾಂಧೀಜಿಯವರ ಭಾಷಣವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದು, ಹಿಂದಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದು ಇವರೇ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇದರಲ್ಲಿ 3 ಜನ ಭಾಗವಹಿಸಿದರೆ 3 ಮಾತ್ರ ಸರಿ, ಇಬ್ಬರಲ್ಲ 3 ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ 4 ಜನದಲ್ಲಿ 3 ಜನ ಸಿಕ್ಕರು. ಇನ್ನೊಬ್ಬರು ಯಾರು ಅಂತಕ್ಕಂಥದ್ದು ಬಾಲಾಚಾರಿ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಇನ್ನೊಬ್ಬರು ಭಾಗವಹಿಸಿರ್ತಾರೆ ಅಂತ ಗೊತ್ತಿರಬೇಕು. ಬಾಲಾಚಾರಿ, ಸಾಹೇಬ್ ಬಾಟೆ ಇರ್ಬೋದು, ಬಾಹು ಸಾಹೇಬ್ ಬಾಟೆ ಇರ್ಬೋದು, ಕೋಲಾಚಲ ವೆಂಕಟರಾವ್ ಇರ್ಬೋದು, NG ಚಂದವರ್ಕರ್ ಇರ್ಬೋದು, ಇವರು ಭಾಗವಹಿಸಿದ್ರ ಬಗ್ಗೆ ಗೊತ್ತಿರಬೇಕು. ಇದೇ ರೀತಿಯಾಗಿ ನಮಗೆ ಈ 1907 ಸೂರತ್ ಒಡಕಿಗೆ ಭಾಗವಹಿಸಿದಂಥ ಕನ್ನಡಿಗರು ದಿವಾಕರ್ ಬಗ್ಗೆ, ಅವ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂತ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೈಸೂರು ನಾಗರಿಕ ಸೇವಾ ಪರೀಕ್ಷೆ, ಪ್ರಜಾಪ್ರತಿನಿಧಿ ಸಭೆ, ಕೃಷಿ ಇಲಾಖೆ, ಹಾಗೆ ನಮಗೆ ಈ ಹಸ್ತಪ್ರತಿಗಳ ಸಂಗ್ರಹಾಲಯ ಅಂತಕ್ಕಂಥದ್ದು. ನೋಡಿ, ಮೇಜರಾಗಿ ನಾವು ನೋಡೋದಾದರೆ 1891 ಈ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಈ ICS ಅಂತಕ್ಕಂಥದ್ದು ಏನಿದೆ, ಈ ಇಂಡಿಯನ್ ಸಿವಿಲ್ ಸರ್ವಿಸ್ ನಾಗರಿಕ ಸೇವೆಗಳು ಇಂಟ್ರಡ್ಯೂಸ್ ಆಗುತ್ತೆ. ಇಲ್ಲಿ ಕೇಳಿರೋದು ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಈ ಕೆಳಗಿನ ಯಾವ ಸ್ಥಾಪನೆ ಆರಂಭಗೊಂಡವು ಅಂತ ಹೇಳಿದ್ದಾರೆ, ಅಂತಕ್ಕಂಥದ್ದು ಹೇಳಿದ್ದಾರೆ. ನೋಡಿ, ಹಾಗಾದರೆ ಈ ನಾಗರಿಕ ಸೇವೆಗೆ ಸಂಬಂಧಿಸಿದಂತೆ ಸ್ಥಾಪನೆ ಆಯಿತು ಅಂತ. ನೆಕ್ಸ್ಟು ಕೃಷಿ ಬ್ಯಾಂಕ್ ಇರ್ಬೋದು, ಕೃಷಿಗೆ ಸಂಬಂಧಿಸಿದಂಥದ್ದು ಸಹ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಆಯಿತು. ನೆಕ್ಸ್ಟ್ ಅದಾದಮೇಲೆ ಹಸ್ತಪ್ರತಿಗಳ ಸಂಗ್ರಹಾಲಯ. ನೋಡಿ, ಇಂಗ್ಲೀಷಾಗಿ ನೋಡ್ಕೊಳ್ಳಿ, ಗೊತ್ತಾಗಲಿಲ್ಲ ಅಂದರೆ ಈ ಓರಿಯೆಂಟಲ್ ಲೈಬ್ರರಿ ಅಂದರೆ ಹಸ್ತಪ್ರತಿಗಳ ಸಂಗ್ರಹಾಲಯ. ಓರಿಯೆಂಟಲ್ ಲೈಬ್ರರಿ ಈ ಹಸ್ತಪ್ರತಿಗಳನ್ನು ಬರೆದಿರ್ತಕ್ಕಂಥವು ಕಡತಗಳನ್ನು ತಂದು, ಓರಿಯೆಂಟಲಿಸ್ಟ್ ಅಂದರೆ ಭಾರತೀಯ ಇತಿಹಾಸ, ಪ್ರಾಚೀನ ಸಂಸ್ಕೃತಿ, ಕಲೆಗೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಸಂಗ್ರಹಿಸಿ ಒಂದು ಕಡೆ ಓದುವಂಥ ಗ್ರಂಥಾಲಯಕ್ಕೆ ಓರಿಯೆಂಟಲ್ ಲೈಬ್ರರಿ ಅಂತ ಕರೀತಾರೆ. ಈಗ ನಿಮಗೆ ಜೇಮ್ಸ್ ಪ್ರಿನ್ಸಪ್ ಏನಿದ್ದಾರೆ, ಅವರೊಬ್ಬ ಮುಖ್ಯ ಉದಾಹರಣೆ ಅಂತಕ್ಕಂಥದ್ದು ಹೇಳ್ಬೋದು. ಹಸ್ತಪ್ರತಿಗಳ ಸಂಗ್ರಹಾಲಯ ಅಂತಕ್ಕಂಥದ್ದು ಇದಷ್ಟೇ ಅಲ್ಲ, ಇವ್ರ ಕಾಲದಲ್ಲಿ ಜೀವ ವಿಮೆ ಇರ್ಬೋದು, ಹಾಗೆ ಮಾರಿಕಣಿವೆ ಡ್ಯಾಮ್ ಇರ್ಬೋದು, ಇವೆಲ್ಲ ಸ್ಥಾಪನೆ ಆಗಿದ್ರ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಹಾಗಾದರೆ ನಮಗೆ ಇಲ್ಲಿ ಯಾವುದು ಒಂದು ಇದರಲ್ಲಿ ಅಲ್ಲ ಅಂದರೆ ಇಲ್ಲಿ 3 ಮಾತ್ರ ಸರಿಯಾಗಿದೆ. ಈ ಒಂದು ಪ್ರಜಾಪ್ರತಿನಿಧಿ ಸಭೆ ತಪ್ಪಾಗಿದೆ. 1881 ಮೊದಲ ದಿವಾನರಾದಂತಹ ಈ ಒಂದು ಸಿ ರಂಗಾಚಾರ್ಲು ಕಾಲದಲ್ಲಿ ಈ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ಈ ಥರದ ಪ್ರಶ್ನೆಗಳು ಈಗ ಹೊಸ ಪ್ರಶ್ನಾ ವಿಧಾನ ಇದು. 2 ಮಾತ್ರ ಸರಿ, 3 ಮಾತ್ರ ಸರಿ, ಆಗ ನಮಗೆ ಅಷ್ಟು ಆಪ್ಷನ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಅದ್ರ ಬಗ್ಗೆನೂ ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕು.
ಹಾಗಾದರೆ ಸ್ನೇಹಿತರೆ, ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಮೊದಲ ಅಧ್ಯಕ್ಷರು ಯಾರು? ನೋಡಿ, ನಮಗೆ ಎಸ್ ನಿಜಲಿಂಗಪ್ಪನವರಿದ್ದಾರೆ, ಆಲೂರು ವೆಂಕಟರಾಯರು ಅಂದರೆ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಕುಲಪುರೋಹಿತ ಇರ್ಬೋದು, ಬೆನಗಲ್ ರಾಮರಾಯ್ ಅಂತಕ್ಕಂಥವ್ರಿದ್ದಾರೆ, ಹಾಗೆ ರಾಮಕೃಷ್ಣ ಕಾರಂತ್ ಅಂತಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ನೀವು ನೋಡಿದರೆ ಇದರ ಮೊದಲ ಒಂದು ಅಧ್ಯಕ್ಷರೇ ಈ ರಾಮಕೃಷ್ಣ ಕಾರಂತ್ ಅಂತ. ಯಾರು? ರಾಮಕೃಷ್ಣ ಕಾರಂತ್ ಅಂತ. ನೋಡಿ, ಈ ಥರದ ಪ್ರಶ್ನೆಗಳು ಇತ್ತೀಚಿನ ಪರೀಕ್ಷೆಗಳಲ್ಲಿ ನಿಮಗೆ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಹಿಸ್ಟ್ರಿಯನ್ನು ಡಿಫ್ರೆಂಟಾಗಿ ಓದುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಈ ಕೆಳಕಂಡ ಯಾವ ಸ್ಥಳಗಳು ಈ ಒಂದು ಮ್ಯೂರಲ್ ಪೇಂಟಿಂಗ್ ಅಂದರೆ ಏನಿಲ್ಲ, ಕನ್ನಡದಲ್ಲಿ ಈ ಒಂದು ಭಿತ್ತಿ ಚಿತ್ರಗಳು ಅಥವಾ ಈ ಒಂದು ಗೋಡೆಗಳ ಮೇಲೆ ಅಥವಾ ಈ ಒಂದು ಕಂಬಗಳ ಮೇಲೆ ಪ್ರಸಿದ್ಧವಾಗಿ ಬರೆಯಲಾಗಿದೆ ಅಂತ ಕೇಳಿದ್ದಾರೆ ಅಷ್ಟೇ. ಪ್ರಸಿದ್ಧವಾಗಿ ಬರೆಯಲಾಗಿದೆ. ನೋಡಿ, ಬಾದಾಮಿಯಲ್ಲಿ ನೀವು ಕೇಳ್ಬೋದು 4 ಗುಹೆಗಳಿವೆ. ವಿಶೇಷವಾಗಿ ಬಾದಾಮಿಯಲ್ಲಿ ಶೈವ ಮತ್ತು ವೈಷ್ಣವ ಮತ್ತು ಜೈನ ಗುಹೆಗಳನ್ನು ಕಾಣ್ಬೋದು. ಇದು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿದೆ. ಹಾಗೆ ಸತ್ಯಣ್ಣವಾಲಸ್ ಅಂತಕ್ಕಂಥದ್ದು ಲೇಪಾಕ್ಷಿ ಆಂಧ್ರ ಪ್ರದೇಶದಲ್ಲಿ. ಇದು ಶೈವರ ಅಜಂತ ಅಂತ ಕರಿತೀವಿ. ಇಲ್ಲಿ ನಂದಿ ವಿಗ್ರಹ ಇದೆ ಅಂತಕ್ಕಂಥದ್ದು ಲೇಪಾಕ್ಷಿಯಲ್ಲಿ ಗೊತ್ತಿರಬೇಕು. ಪದ್ಮನಾಭಪುರಂನ ಅರಮ್ಮನ್ ಅಂತಕ್ಕಂಥದ್ದೇನಿದೆ, ಇವೆಲ್ಲ ಕಡೆ ಈ ಮ್ಯೂರಲ್ ಪೇಂಟಿಂಗ್ ಅಥವಾ ಭಿತ್ತಿ ಚಿತ್ರಗಳನ್ನು ಬರೆಯಲಾಗಿದೆ. ಅಜಂತದಲ್ಲೂ ಸಹ ನೀವು ಕಾಣ್ಬೋದು. ಪದ್ಮಪಾಣಿ ಚಿತ್ರ ಎಲ್ಲಿ ಬರುತ್ತೆ ಅಂದರೆ ಅಜಂತದಲ್ಲಿ ಬರುತ್ತೆ. ಹಾಗೆ ಮಹಾಯಾನಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ಸಹ ನಾವು ಅಜಂತದಲ್ಲಿ ಕಾಣ್ಬೋದು. ಈ ಕೆಳಕಂಡ ಯಾವ ಸ್ಥಳಗಳು ಈ ಮ್ಯೂರಲ್ ಪೇಂಟಿಂಗ್ಗೆ ಭಾಳ ಪ್ರಸಿದ್ಧ ಅಂತಕ್ಕಂಥದ್ದು? ABCD ಅಂತಕ್ಕಂಥ ಈ 4 ಪ್ಲೇಸ್ಗಳು ಸಹ ಇದಕ್ಕೆ ತುಂಬ ಪ್ರಮುಖವಾದಂಥ ಸ್ಥಳಗಳು ಅಂತ ನಿಮಗೆ ಗೊತ್ತಿರಬೇಕು. ಈ ಅಂಶಗಳಿಗೆ ಸಂಬಂಧಿಸಿದಂತೆ ಈ ಥರ ಪ್ರಶ್ನೆಗಳು ಬರುತ್ತೆ. ನೀವು ಇದನ್ನು ಕೆಲವೊಂದು ಟೈಮ್ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆನೇ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಇದುವರೆಗೂ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಮತ್ತು ಅದರ ನಾಯಕರು ಯಾರು ದಂಗೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಈಗ ಈ ದಂಗೆಯ ನಿಯಂತ್ರಕರು ಯಾರು ಅಂತ ಕೇಳ್ತಾರೆ. ಕಂಟ್ರೋಲರ್ ಯಾರಾಗಿದ್ರು ಅಂತ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ ಅಂತಕ್ಕಂಥದ್ದು. ABCDಗೆ ಸಂಬಂಧಿಸಿದಂಥ ಅಂಶಗಳಲ್ಲಿ ನಾವಿದನ್ನು ನೋಡ್ಕೊಳ್ತಾ ಹೋಗ್ಬೋದು ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ. ನೋಡಿ, ನಮಗೆ ಮೀರತ್ ಅನ್ನೋದು ಗೊತ್ತಿರಲಿ. ಮೀರತ್ ಎಲ್ಲಿದೆ? ನಿಮಗೆ ಉತ್ತರ ಪ್ರದೇಶದಲ್ಲಿದೆ. ನೋಡಿ, ಪ್ರಥಮ ಸ್ವತಂತ್ರ ಸಂಗ್ರಾಮ ಫಸ್ಟು ಇಂಡಿವಿಜುವಲಾಗಿ ಸ್ಟಾರ್ಟ್ ಮಾಡಿದ್ದು, ವೈಯಕ್ತಿಕವಾಗಿ ಸ್ಟಾರ್ಟ್ ಮಾಡಿದ್ದು 1857. ಈ ಒಂದು ಮಾರ್ಚ್ 29 ಈ ಬ್ಯಾರಕ್ಪುರ ವೆಸ್ಟ್ ಬಂಗಾಳಲ್ಲಿ ಯಾರು ಸ್ಥಾಪನೆ ಮಾಡ್ತಾನೆ ಅಥವಾ ಆರಂಭ ಮಾಡ್ತಾನೆ? ಈ ಮಂಗಲ್ ಪಾಂಡೆ ಅಂತಕ್ಕಂಥವನು ಏನು ಮಾಡ್ತಾನೆ? ಇದನ್ನು ಸ್ಟಾರ್ಟ್ ಮಾಡ್ತಾನೆ. ಮಂಗಲ್ ಪಾಂಡೆ ಇದನ್ನು ಸ್ಟಾರ್ಟ್ ಮಾಡಿದ್ರಿಂದ ಏನಾಗ್ತದೆ ಅಂದರೆ ಇದು ವೈಯಕ್ತಿಕವಾಗುತ್ತೆ. ಆದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟೆಡ್ ಮಾಸ್ ಮಿಟಿನಿ ಮೇ 10ಕ್ಕೆ ಮೀರತ್ತಲ್ಲಿ ಏನಾಗುತ್ತೆ? ಇದು ಮಾಸ್ ಮಿಟಿನಿ ಆಗುತ್ತೆ. ನೋಡಿ, ಇಲ್ಲಿ ದಂಗೆ ಅಧಿಕೃತವಾಗಿ ಮೇ 10 ಇಲ್ಲಿ ಪ್ರಾರಂಭವಾಯಿತು ಅಂದರೆ ಈ ಒಂದು ಮೀರತ್ತಲ್ಲಿ ಪ್ರಾರಂಭ ಆಯಿತು. ಎಲ್ಲಿ ಪ್ರಾರಂಭ ಆಯಿತು? ಉತ್ತರ ಪ್ರದೇಶದ ಮೀರತ್, ಡೆಲ್ಲಿಗೆ ಹತ್ರ ಆಗುತ್ತೆ. ಉತ್ತರ ಪ್ರದೇಶದ ಮೀರತ್ತಲ್ಲಿ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಈ ಮೀರತ್ತಲ್ಲಿ ದಂಗೆ ನಾಯಕ ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಹಾಗೆ ಮೀರತ್ತಲ್ಲಿ ದಂಗೆ ನಾಯಕ, ದೆಹಲಿಯಲ್ಲಿ ದಂಗೆ ನಾಯಕ, ಬೆಹರಂಪುರ ಮತ್ತು ಕಾನ್ಪುರ ಇವೆಲ್ಲದರ ಬಗ್ಗೆಯೂ ಲಾಸ್ಟ್ ಕ್ಲಾಸ್ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ವೀಡಿಯೋಗಳನ್ನು ನೋಡಬೇಕು ನೀವು. ಅಂದರೆ ನಿಮಗೆ ಕದಮ್ ಸಿಂಗ್ ಎಲ್ಲಿರ್ತಾನೆ, ಕುನ್ವರ್ ಸಿಂಗ್ ಎಲ್ಲಿರ್ತಾನೆ, ಭಕ್ತ ಖಾನ್ ಎಲ್ಲಿರ್ತಾನೆ ಅಂತಕ್ಕಂಥದ್ದು. ಮೀರತ್ತಲ್ಲಿ ನಿಮಗೆ ಕದಮ್ ಸಿಂಗ್ ಇರ್ತಾನೆ. ಯಾರಿರ್ತಾನೆ? ಕದಮ್ ಸಿಂಗ್ ಇರ್ತಾರೆ. ಕುನ್ವರ್ ಸಿಂಗ್ ಅಂತಕ್ಕಂಥವನು ಬಿಹಾರದಲ್ಲಿರ್ತಾನೆ. ಭಕ್ತ ಖಾನ್ ಅಂತಕ್ಕಂಥವನು ನಿಮಗೆ ಈ ದೆಹಲಿಯಲ್ಲಿರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈಗ ಎಗೆ 4 ಎಲ್ಲಿದೆ ಅಂತ ನೋಡಿ. ಒಂದೇ ಆಪ್ಷನ್ ಹೋಗ್ಬಿಡ್ತು, ಎಗೆ 4 ಇಲ್ಲಿದೆ. ಹಾಗಾದರೆ ಆನ್ಸರ್ ಇಲ್ಲೇ ಸಿಗ್ತಾ ಇದೆ, ಬಿಗೆ 2. ಸಿಪಾಯಿಗಳು ಬ್ರಿಟಿಷ್ ಕಂಟ್ರೋಲ್ಮೆಂಟ್ ಮೇಲೆ ದಾಳಿ ಮಾಡಿದ ನಗರವನ್ನು ವಶಪಡಿಸಿಕೊಂಡರು. ಏಕೆಂದರೆ ದೆಹಲಿಯಲ್ಲಿ ಏನಾಗುತ್ತೆ ಅಂದರೆ ಈ 2ನೇ ಬಹದ್ದೂರ್ ಶಾ ಇರ್ತಾನೆ, ಕೊನೆಯ ಮೊಘಲ್ ಚಕ್ರವರ್ತಿ. ಈ ಭಕ್ತ ಖಾನ್ ಅಂತಕ್ಕಂತಹ ಇವನ ಸೇನಾನಿ ದಂಗೆ ನಾಯಕತ್ವ ವಹಿಸ್ತ. ಆದರೆ 2ನೇ ಬಹದ್ದೂರ್ ಶಾನನ್ನು ನಿಕೋಲಸ್ ಅಂತಕ್ಕಂತಹ ಬ್ರಿಟಿಷ್ ಕಂಟ್ರೋಲರ್ ಏನು ಮಾಡ್ತಾರೆ? ಡೆಲ್ಲಿಯಲ್ಲಿ ದಂಗೆಯನ್ನು ನಿಯಂತ್ರಣ ಮಾಡ್ತಾರೆ, ನಿಕೋಲಸ್ ಅಂತ. ಈ 2ನೇ ಬಹದ್ದೂರ್ ಶಾ ಕಣ್ಣೆದರೆ ಇವನನ್ನು ಕೆಂಪು ಕೋಟೆಯಿಂದ ಹೊರಹಾಕಿ ಅವಮಾನಿಸ ಮಾಡಿ
ಇವನಿಗೆ ಬರ್ಮಾದ ಈ ರಂಗೋನ ಜೈಲಿಗೆ ಕಳಿಸ್ತಾರೆ. 1862ರಲ್ಲಿ ಇವನು ತುಂಬ ಬಡತನದಿಂದ ಏನು ಮಾಡ್ತಾನೆ, ಇಲ್ಲಿ ಸತ್ತು ಹೋಗ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ದೆಹಲಿಗೆ ಸಂಬಂಧಿಸಿದಂತೆ ನಮಗೆ ಬಿಗೆ 2 ಆಯಿತು. ನೆಕ್ಸ್ಟ್ ಹಾಗಾದರೆ ಬೆಹರಾಂಪುರ ಅಂತಕ್ಕಂಥದ್ದು, ಈಗ ನಾನು ಹೇಳಿದೆ ಮಂಗಲ್ ಪಾಂಡೆ ಬ್ಯಾರಕ್ಪುರ ಅಂತಕ್ಕಂಥದ್ದು ಬೆಹರಾಂಪುರ ಅಂತ ಹೇಳ್ತಾ ಇದ್ವಿ. ಎನ್ಫೀಲ್ಡ್ ಬಂದೂಕಿಗೆ ಬಳಸಿದ ಸಿಪಾಯಿ ಆರಂಭಿಸದಲ್ಲಿ ನಿರಾಕರಿಸಿದನು. ನೋಡಿ, ಬ್ಯಾರಕ್ಪುರ ವೆಸ್ಟ್ ಬಂಗಾಳ, ಎಲ್ಲಿಂದರೆ ವೆಸ್ಟ್ ಬಂಗಾಳ ಹೇಳಿದೆ. ಈ ಬೆಹರಾಂಪುರ ಅಥವಾ ಬ್ಯಾರಕ್ಪುರದಲ್ಲಿ ಏನಾಗಿತ್ತು, ಹಸು ಮತ್ತು ಹಂದಿ ಚರ್ವಿ ಕಬ್ಬುಗಳನ್ನು ಏನು ಮಾಡಿದ್ರು, ಬಂದೂಕು ಫಾಸ್ಟಾಗಿ ಹೋಗಬೇಕು ಅಂತ ಏನು ಮಾಡಿದರು, ಅದಕ್ಕೆ ಲೇಪನ ಮಾಡಿದರು. ಹಾಗಾದರೆ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಬ್ರಾಹ್ಮಣ ಸಿಪಾಯಿಗಳೇ ಹೆಚ್ಚಾಗಿ ಇದ್ದಿದ್ದರಿಂದ ಆ ಬಂದೂಕುಗಳನ್ನು ಬಾಯಲ್ಲಿ ಕೇಳೋದಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದರು, ಈ ಎನ್ಫೀಲ್ಡ್ ಬಂದೂಕುಗಳಿಗೆ ಬಳಸಲು ಸಿಪಾಯಿಗಳು ಆರಂಭದಲ್ಲಿ ನಿರಾಕರಿಸೋದಕ್ಕೆ ಏನು ಕಾರಣ ಅಂದರೆ, ಈ ಒಂದು ಹಸು ಮತ್ತು ಹಂದಿ ಗ್ರೀಸನ್ನು ಅದಕ್ಕೆ ಬಳಸಿದ್ದೇ ಇದನ್ನು ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸೋದಕ್ಕೆ ನಿರಾಕರಣೆ ಮಾಡಿ ಬ್ಯಾರಕ್ಪುರದಲ್ಲಿ ಸ್ಟಾರ್ಟ್ ಆಗಿದ್ದು ಹೇಳಿದೆ ನಾನು. 1857 ಮಂತ್ ಆಫ್ ಮಾರ್ಚಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಸಿಗೆ ಇಲ್ಲಿ 1 ಇದೆ. ಹಾಗೆ ಡಿಗೆ 3 ಇದೆ, ಕಾನ್ಪುರ ನಾನಾ ಸಾಹೇಬ್. ನೋಡಿ, ನಿಮಗೆ ಕಾನ್ಪುರ ಗೊತ್ತಿದೆ, ಏನು ಪೇಶ್ವೆ ಆದಂತಹ 2ನೇ ಬಾಲಾಜಿ ಬಾಜಿರಾವ್ ಕೊನೆಯ ಪೇಶ್ವೆ ಒಬ್ಬ ದತ್ತು ಪುತ್ರ ನಾನಾ ಸಾಹೇಬ್. ಈ ನಾನಾ ಸಾಹೇಬ್ ಮತ್ತು ಈತನ ಸೇನಾನಿಯಾದಂತಹ ಈ ತಾಂತ್ಯಾ ಟೋಪಿ ಅಂತಕ್ಕಂಥವನು ಏನು ಮಾಡ್ತಾನೆ, ಇಲ್ಲಿ ದಂಗೆ ನಾಯಕತ್ವ ವಹಿಸಿ ನಂತರ ಗ್ವಾಲಿಯರಿಗೆ ಹೋಗ್ತಾನೆ. ಆನಂತರ ಅವನು ಏನು ಬ್ರಿಟಿಷರಿಂದ ಬಲಿಯಾಗ್ತಾನೆ. ನಾನಾ ಸಾಹೇಬ್ ಕಾನ್ಪುರದಲ್ಲಿರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮಗೆ ಲಕ್ನೋದಲ್ಲಿ ಇದ್ದಂಥವಳು ಹಜರತ್ ಬೇಗಂ ಮತ್ತು ಅವಳ ದತ್ತು ಪುತ್ರ ಬಿರ್ಜಿಷ್ ಖಾನ್ ಅಂತ ಗೊತ್ತಿರಬೇಕು. ಝಾನ್ಸಿಯಲ್ಲಿದ್ದಂಥವಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಆ ಥರ ಗಂಡ ಗಂಗಾಧರರಾವ್ ಏನಿರ್ತಾನೆ, ಅದು ಸತ್ತೋದ ಮೇಲೆ ಅಥವಾ ಆನಂದರಾವ್ ಅಂತಕ್ಕಂಥ ಮಗುವನ್ನು ದತ್ತು ಪಡೆದ ಮೇಲೆ ನಿಮಗೆ ಗೊತ್ತಿರಬೇಕು. ಕಾನ್ಪುರ್ ಮತ್ತು ಇದಕ್ಕೆ ಸಂಬಂಧಿಸಿದಂಥ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ಕಾನ್ಪುರ, ಬೆಹರಾಂಪುರ, ದೆಹಲಿ ಮತ್ತು ಮೀರತ್ತಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟು. ಹಾಗಾದರೆ ನಮಗೆ ಇಷ್ಟು ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು. 10ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಹಾಗಾದರೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ನೋಡಿ, ಸಂಗನಕಲ್ಲು, ಹಾಗೆ ಬ್ರಹ್ಮಗಿರಿ, ಹಾಗೆ ಹಿಮ್ಮಿಗೆ, ಹಾಗೆ ಹಳ್ಳೂರು ಅಂತ. ನೋಡಿ, ನವಶಿಲಾಯುಗಕ್ಕೆ ಸಂಬಂಧಿಸಿದಂಥ ಪ್ಲೇಸ್ಗಳಲ್ಲಿ ಬಳ್ಳಾರಿ ಸಂಗನಕಲ್ಲು ಮತ್ತು ಚಿತ್ರದುರ್ಗದ ಬ್ರಹ್ಮಗಿರಿ ಅಂತಕ್ಕಂಥ ಜೋಡಿಗಳೇನಿದೆ, ಇದು ನಿಮಗೆ ಶಾಸನಗಳಲ್ಲಿ ಅಥವಾ ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ನವಶಿಲಾಯುಗ ಅಂದರೆ ನಾವು ಇದನ್ನು ಲಿಥಿಕ್ ಏಜ್ ಅಂತ ಕರಿತೀವಿ. ಈ ನಿಯೋಲಿಥಿಕ್ ಏಜಲ್ಲಾದಂಥ ಘಟನೆಗಳ ಬಗ್ಗೆನೂ ನಮಗೆ ಗೊತ್ತಿರಬೇಕು. ಎ ಮತ್ತು ಬಿ ಆಪ್ಷನ್ ಸರಿ ಇದೆ ಅಂತಕ್ಕಂಥ. ಬ್ರಹ್ಮಗಿರಿ, ಜಟಿಂಗ ರಾಮೇಶ್ವರ ಇವೆಲ್ಲ ಬರೋದು ಚಿತ್ರದುರ್ಗದಲ್ಲಿ. ಸಂಗನಕಲ್ಲು, ನಿಟ್ಟೂರು ಬರೋದು ಬಳ್ಳಾರಿಗೆ ಸಂಬಂಧಿಸಿದಂತೆ. ಎಮ್ಮಿಗೆ ಕೋಲಾರ, ಹಳ್ಳೂರು ಧಾರವಾಡ ಅಂತಕ್ಕಂಥದ್ದು. ಬಟ್ ಇತ್ತೀಚೆಗೆ ಈ ನವಶಿಲಾಯುಗದ ಪ್ಲೇಸ್ಗಳು ಹೆಚ್ಚಾಗಿ ಸಿಕ್ಕಿರ್ತಕ್ಕಂಥದ್ದು, ಸಿಕ್ಕಿ ಉತ್ಖನನ ಆಗಿರ್ತಕ್ಕಂಥದ್ದು ಈ ಸನ್ನತಿ ಅಂತಕ್ಕಂಥ ಪ್ಲೇಸು. ಇದು ಎಲ್ಲಿದೆ ಅಂದರೆ ಈ ಒಂದು ಕಲಬುರ್ಗಿಯಲ್ಲಿರ್ತಕ್ಕಂಥ ಸನ್ನತಿ. ಈ ಸನ್ನತಿಯಲ್ಲಿ ಶಾತವಾಹನರ ಕಾಲದ ಈ ಒಂದು ಸ್ತೂಪಗಳೇನಿದೆ ಸಿಕ್ಕಿದೆ. ಹಾಗೆ ಅಶೋಕನಿಗೆ ಸಂಬಂಧಿಸಿದಂತಹ ಬೌದ್ಧ ಅಂಶಗಳೇನಾಗಿದೆ ಇಲ್ಲಿ ಸಿಕ್ಕಿದೆ. ಹಾಗಾಗಿ ನಿಮಗೆ ಈ ಒಂದು ಸನ್ನತಿ ಬಗ್ಗೆನೂ ಸಹ ಮಾಹಿತಿ ಇರಬೇಕು. ಸನ್ನತಿಯಲ್ಲಿದೆ ಅಂದರೆ ಕಲಬುರ್ಗಿಯಲ್ಲಿದೆ. ಹಾಗಾದರೆ ಎ ಮತ್ತು ಬಿ ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗೆ ಅಶೋಕನ ಶಾಸನಗಳು 5 ಜಿಲ್ಲೆಯಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆನೂ ನಾನು ನಿಮ್ಮ ಜೊತೆ ತುಂಬ ಡಿಸ್ಕಷನ್ ಮಾಡಿದ್ದೀನಿ, ಅದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ಈಗ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರದ ರಚನೆಗಾಗಿ ಬೆಂಬಲ ನೀಡಲು ಹಾಗೂ ಕನ್ನಡಿಗರಲ್ಲಿ ಹೋರಾಟದ ಅರಿವು ಮೂಡಿಸಲು ಹಿಂದೂಪುರದಿಂದ ಪ್ರಕಟವಾಗುತ್ತಿದ್ದ ಕನ್ನಡದ ಪತ್ರಿಕೆ, ಹಿಂದೂಪುರದಿಂದ ಪ್ರಕಟವಾಗ್ತಕ್ಕಂಥ ಕನ್ನಡ ಪತ್ರಿಕೆ. ನೋಡಿ, ಈ ಥರ ಪ್ರಶ್ನೆಗಳನ್ನು ಕೇಳ್ಬೋದು. 1947 ಈ ಒಂದು ಸೆಪ್ಟೆಂಬರ್ 1ಕ್ಕೆ ಈ ಮೈಸೂರು ಅರಮನೆ ಚಳವಳಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾರೆ, ಬೆಂಗಳೂರಿನಿಂದ. ಇದು ಮೈಸೂರಿಗೆ ಬರುತ್ತೆ. ಮೈಸೂರಿಗೆ ಬಂದಮೇಲೆ 1947 ಈ ಒಂದು ಅಕ್ಟೋಬರ್ 24ಕ್ಕೆ ನಮಗೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಥವಾ ಜವಾಬ್ದಾರಿ ಸರ್ಕಾರ ಅಂತಕ್ಕಂಥದ್ದು ರಚನೆಯಾಗಿ ಏನು ಕೆ ಸಿ ರೆಡ್ಡಿ ಅವರು ಏನು ಮಾಡ್ತಾರೆ, ಇದರ ಒಂದು
ಮೊದಲ ಕರ್ನಾಟಕದ CM ಆಗ್ತಾರೆ. ಜಯಚಾಮರಾಜ ಒಡೆಯರನ್ನು ಕೆಳಗಿಳಿಸಿ. ಈ ಮೈಸೂರು ಚಲೋ ಚಳವಳಿ ಅಥವಾ ಜವಾಬ್ದಾರಿ ಸರ್ಕಾರದ ರಚನೆಗಾಗಿ ಬೆಂಬಲ ನೀಡಿದಾಗಲೂ ಎಸ್ ನಿಜಲಿಂಗಪ್ಪ, KC ರೆಡ್ಡಿ ಇವರೆಲ್ಲ ಇರ್ತಾರೆ. ಇಲ್ಲಿ ನಮಗೆ ಅಧಿಕಾರದಿಂದ ಜಯಚಾಮರಾಜ ಒಡೆಯರ್ ಏನು ಮಾಡ್ತಾರೆ, ಕೆಳಗಿಳಿದು ಅಧಿಕಾರವನ್ನು ಕೊಡ್ತಾರೆ. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಒಂದು ಪತ್ರಿಕೆ, ಅದರ ಹೆಸರೇ ಪೌರವಾಣಿ ಅಂತ. ಈ ಒಂದು ಕನ್ನಡದಲ್ಲಿ ಹೋರಾಟಕ್ಕಾಗಿ ಹಿಂದೂಪುರದಿಂದ ಪ್ರಕಟವಾಗ್ತಕ್ಕಂತಹ ಒಂದು ಕನ್ನಡದ ಪತ್ರಿಕೆ ಯಾವುದಂದರೆ ಈ ಒಂದು ಪೌರವಾಣಿ ಅಂತ. ನೋಡಿ, KC ರೆಡ್ಡಿ ಇರ್ಬೋದು, ಮತ್ತು ಇವರ ಹೋರಾಟಗಳೇನಿತ್ತು ಅಂತಕ್ಕಂಥದ್ದು ನೋಡ್ಬೋದು. ಏನು ಇದು ಮಾಡದೆ ಈ ಒಂದು ಕೊನೆಯ ಏನು ದಿವಾನರಾದಂತಹ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಏನಿದ್ದಾರೆ, ಷಣ್ಮುಖನ್ ಶೆಟ್ಟಿ ಅಂತಕ್ಕಂಥ ಫಿನಾನ್ಸ್ ಮಿನಿಸ್ಟರ್ ಏನಿದ್ದಾರೆ, ಆಗ ಕಾಲದಲ್ಲಿ ಇದ್ದಂಥ ಜಯಚಾಮರಾಜ ಒಡೆಯರ್ ಏನು ಮಾಡ್ತಾರೆ, 3 ಜನ ಇವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಗುತ್ತೆ. ಆಗ KC ರೆಡ್ಡಿ ಅವರು ಮೊದಲ CM ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈ ಥರದ ಪ್ರಶ್ನೆಗಳನ್ನು ಸಹ ನಿಮಗೆ ಹೆಚ್ಚಾಗಿ ಕೇಳ್ಬೋದು. ಎಸ್, ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಪರಿಚಯಿಸಿ. ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾನು ಭೇಟಿಯಾಗ್ತೇನೆ. ಅತಿ ಶೀಘ್ರದಲ್ಲಿ ಅಧಿಸೂಚನೆಗಳು ಹೊರಡ್ತಾ ಇದೆ. ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಹೊರಟು ನೀವೆಲ್ಲ ಓದ್ತಾ ಇದ್ದೀರ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.